ಒಂದು ಸಿನಿಮಾ ಅದೊಂದು ಸ್ಪಾರ್ಕ್ ಅಲ್ಲ, ಅಂದ್ರೆ ಒನ್ ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಅಂದ್ಬಿಡ್ತಾರೆ. ಒಬ್ಬ ಲೈಫ್ ಚೇಂಜ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು ಅದು. ಸೊ ಹಾಗಾಗಿ ಐ ಥಿಂಕ್ ಆ ಸಿನಿಮಾದ ಶಕ್ತಿ, ನಾವು ಆ ಸಿನಿಮಾಗೆ ತುಂಬ ಥ್ಯಾಂಕ್ಫುಲ್. ಯಾಕಂತಂದ್ರೆ ಆ ಸಿನಿಮಾದಲ್ಲಿ ನಾವು ಇದೀವಲ್ಲ ಅನ್ನೋಂಥದ್ದು. ಯಾವತ್ತು ನಮ್ಮ ನಾನು ಮಾತಾಡ್ಬೇಕಾದ್ರೆ ರಕ್ಷಿತ್ ಒಂದ್ಸಲ ಹೇಳಿದ ನೆನಪು ನನಗೆ. ಒಂದ್ಸಲ ಆದರೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟು ರೆಡಿ ಇರುತ್ತೆ ಮಗ, ಅದು ನಮ್ಮ ಮೆಚುರಿಟಿಗೆ ತಕ್ಕನಾಗಿ ಆ ಇಂಟರ್ನೆಟ್ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದಂದ್ರೆ ನೇಚರಲ್ಲಿ ಎಲ್ಲವೂ ಇದೆ, ನಾವು ನೋಡ್ತಿರಲ್ಲ. ನಾವು ನೋಡುವಂತ ಸಂದರ್ಭ ಬಂದಾಗ ನಮ್ಗೆ ಎಷ್ಟು ಮೆಚುರಿಟಿ ಇದೆ, ನಾವು ಎಷ್ಟು ಅದನ್ನ ರಿಸೀವಿಂಗ್ ಎಂಡ್ ಅಲ್ಲಿ ಇದೀವಿ ನಾವು. ಸೊ ನಮ್ಮ ಒಳಗಡೆ ಎಷ್ಟು ಸ್ಪೇಸ್ ಉಳಿಸ್ಕೊಂಡಿದೀವಿ ನಾವು. ಸೊ ಅಷ್ಟಕ್ಕೆ ಅದು ಬಂದು ಸೇರ್ಕೊಳ್ಳುತ್ತೆ ಅನ್ನೋಂಥದ್ದು ನನ್ನ ಥಾಟ್. ಸೊ ಹಾಗಾಗಿ ಆ ಸಿನಿಮಾದಿಂದನೇ ಎಲ್ಲವೂ ಬಿಟ್ರೆ ನಮ್ಮಿಂದೇನು ಅಲ್ವೇ ಅಲ್ವಲ್ಲ. ಸೊ ಅದೇ ಇಷ್ಟು ದೊಡ್ಡದಾಗಿ ಹೋಗಿದ್ದು ನಾನು ಎಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇದೆ. ಕೆರಾಡಿ ಅನ್ನುವಂಥ ಒಂದು ಊರು, ಆ ಊರಿಂದ ಬಂದ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ ಒಂದ್ ಸರ್ಕಲ್ ಇನ್ನೊಂದು ಸರ್ಕಲ್ ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ. ಈಗ 5 ವರ್ಷ ಬಿಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ಮುನ್ನೆ ನಾನು ಬಂದಾಗ ವಾಪಸ್ ಹಂಗೆ ಆಗೋಯ್ತು, ಯಾಕಂದ್ರೆ ಮರ್ತೋಗ್ಬಿಟ್ಟಿದೆ ಎಲ್ಲ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೀವಿ. ಹಂಗಾಗಿ ಐ ಥಿಂಕ್ ಆ ಸಿನಿಮಾದ ಇದು ಅನ್ಸುತ್ತೆ. ಇಲ್ಲಾಂದ್ರೆ ಜಸ್ಟ್ ಸಮ್ ಸೆಕೆಂಡ್ ಸಮ್ ಮಿನಿಟ್ ಅಲ್ಲೆಲ್ಲ ಆ ಥರದ ಇದಾಗೋದಿದೆಯಲ್ಲ. ನಮ್ಗೆಲ್ಲ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಶೋ ಕೊಡಿ ಅಂತ ಅನ್ಕೊಂಡು ಬಹಳ ಟ್ರೈ ಮಾಡ್ತಿದ್ವಿ ನಾವು. ಸೊ ಫಸ್ಟ್ ಫಿಲ್ಮ್ ರಿಲೀಸ್ ಆದಾಗ ಫೈನಲಿ ನನಗೆ ಎಲ್ಲ ಥಿಯೇಟ್ರಿನ ತೆಗೆದಾಗ ಒಂದು ಶೋ ಕೊಟ್ಟಿದ್ರು ಭಾರತ್ ಸಿನಿಮಾ ಅಲ್ಲಿ ಮಂಗಳೂರಲ್ಲಿ. ಅದು ನನ್ನ ಪೋಸ್ಟಲ್ಲಿ ಹಂಚ್ಕೊಂಡಿದ್ದೆ ಕೂಡ. ಸೊ ಅದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲಾ ಶೋಸ್ಗಳು ನಮಗೆ ಕೊಟ್ಟು ಎಲ್ಲವೂ ಒಂದಷ್ಟು ದಿನ ಹೌಸ್ಫುಲ್ ಆದಾಗ ಒಂಥರ ಖುಷಿ ಆಗುತ್ತೆ. ಅಂದ್ರೆ ಓಕೆ, ಜನರು ಮತ್ತೆ ದೇವರು ಎಲ್ಲರ ದಯದಿಂದ ಒಂದೇನೋ ಒಂದು ಬಂದ್ವಲ್ಲ ನಾವು ಅನ್ನೋ ತರದೊಂದು, ಅದನ್ನ ಅಡ್ರೆಸ್ ಮಾಡೋಕೆ ಜಾಗದಲ್ಲಿ ಇದೀವಲ್ಲ ಅನ್ನೋ ಖುಷಿ ಆಗುತ್ತೆ. ನೋಡಿ ಎಂತ ಮಾತು ಏನು ಅಂದ್ರೆ, ಒಂದು ಶೋ ಕೊಡಿ ಅಂತ ಕೇಳುವಂತ ಆ ಕಾಲ ಬಹಳ ಕಷ್ಟ ಆಗ್ತಿತ್ತು. ಅವರೇ ನಿಂತೀಗ ನಮ್ಗೊಂದು ಶೋ ಕೊಡಿ ಅಂತ ಅದ ಎಲ್ಲವೂ ವಿನ್ ವಿನ್ ಸಿಚುವೇಶನ್. ನಮ್ಗೆ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಂಡ್ ಅವ್ರಿಗೂ ಪಾಪ ಸಮ್ ಟೈಮ್ ಮಾಡಕ್ ಆಗ್ತಿರಲ್ಲ, ಅವ್ರು ಬೈಕೊಂಡು ತಿರುಗೋದಲ್ಲ ಅದು. ಅವಾಗ ಅವ್ರಿಗಷ್ಟು ಎಲ್ಲರದ್ದು ಸಿನಿಮಾ ಅಲ್ಲ. ನಂದು ಒಬ್ಬೊಂದು ಕನ್ನಡದಲ್ಲಿ ಇವತ್ತೊಂದು 300-400 ಫಿಲ್ಮ್ಗಳು ರೆಡಿ ಆಗುತ್ತೆ. ಸೊ ಅಷ್ಟು ಫಿಲ್ಮ್ಗಳು ರೆಡಿ ಆದಾಗ ಓಡೋದು ಎಷ್ಟು ಹೇಳಿ, ಒಂದು 5-6 ಫಿಲ್ಮ್ ಓಡಿದ್ರೆ ಹೆಚ್ಚು, ಅದ್ರಲ್ಲಿ ರಿಲೀಸ್ ಆಗೋದು ಎಷ್ಟು. ಸೊ ಇಟ್ಸ್ ವೆರಿ ಮಿನಿಮಮ್ ಸಕ್ಸಸ್ ರೇಟ್ ಇರೋಂಥದ್ದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಎನಿ ಇಂಡಸ್ಟ್ರಿ. ಈಗ ಎಷ್ಟೊಂದು ಚಾನಲ್ಗಳಿದೆ, ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಆ ಥರದಲ್ಲಿ ಅವ್ರಿಗೂ ಅವ್ರದೇ ಆದ ಆಬ್ಲಿಗೇಷನ್ ಇರುತ್ತೆ. ಸೊ ನಮ್ದೇ ಆದಂಥದ್ದು ಒಂದು ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದ್ ಸ್ವಲ್ಪ ಒಂದ್ ಗೆಸ್ಚರ್ ತೋರಿಸಿದ್ರೆ ಹೆಂಗಿದಿರ ಅಂತ ಕೇಳ್ಬಿಟ್ರೆ ಸಾಕು, ಅಯ್ಯೋ ಸೂಪರ್ ಅಂತ ಯಾರೋ ಕೇಳಿದ್ರಲ್ಲ ನಮ್ಮನ್ನ.